ಚಿಂಚೋಳಿ ತಾಲೂಕಿನ ಕರ್ಚಕೇಡ ಗ್ರಾಮದಲ್ಲಿ ಭಾರತೀಯ ಜನತಾ ಪಾರ್ಟಿ ಸೇಡಂ ಮಂಡಲದ ವತಿಯಿಂದ ಗ್ರಾಮದಲ್ಲಿನ ಗ್ರಾಮಸ್ಥರ ವಿವಿಧ ಸಮಸ್ಯೆಗಳನ್ನು ಈಡೇರಿಸುವಂತೆ ಮತ್ತು ಬಗೆಹರಿಸುವಂತೆ ಒತ್ತಾಯಿಸಿ ಗ್ರಾಮ ಪಂಚಾಯಿತಿ ಎದುರುಗಡೆ ಧರಣಿ, ಸತ್ಯಾಗ್ರಹ ಮತ್ತು ಪ್ರತಿಭಟನೆಯನ್ನು ಮಾಡಲಾಯಿತು. ಗ್ರಾಮದಲ್ಲಿ ವಿವಿಧ ಸಮಸ್ಯೆಗಳು ಇದ್ರೂ ಕೂಡ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಯಾವುದೇ ಕೆಲಸ ಮಾಡ್ತಿಲ್ಲ. ಕಾಂಗ್ರೆಸ್ ಸರ್ಕಾರದ ಕೈ ಕೆಳಗೆ ಕೆಲಸ ಮಾಡ್ತಿದ್ದೀರಿ ಎಂದು ಅಧಿಕಾರಿಗಳಿಗೆ ಮಾಜಿ ಶಾಸಕ ರಾಜ್ಕುಮಾರ್ ಪಾಟೀಲ್ ತರಾಟೆ ತೆಗೆದುಕೊಂಡರು. ಹಾಗೆ ಗ್ರಾಮದಲ್ಲಿ ಸರ್ಕಾರಿ ಸ್ಥಳಗಳಲ್ಲಿ ಅಕ್ರಮ ಮದ್ಯ ಮಾರಾಟ, ಅಂಗಡಿ ತೆರವುಗೊಳಿಸಬೇಕು ಮತ್ತು ಮುಖ್ಯ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕೆಂದು ಪ್ರತಿಭಟನೆ ಮುಖಾಂತರ ಆಕ್ರೋಶ ಹೊರಹಾಕಿ ಇಒ ಅವರಿಗೆ ಮನವಿ ಮಾಡಿದರು. ಏನು ಪರಿಸ್ಥಿತಿ ಆಗಿದೆ ಇಲ್ಲಿ, ಉದ್ದು ಹೆಸರು ಬೆಳೆದಂತವ್ರದ್ದು ಯಾರು ಖರೀದಿ ಮಾಡಕ್ ಹೋದ್ರು ತಗೊಳ್ತಾ ಇಲ್ಲ, ಯಾರು ರೊಕ್ಕ ಕೊಟ್ಟಾರ ಲಂಚ ಅವ್ರದ್ದು ಮಾಲ್ ಖರಾಬ್ ಇದ್ರು ತಗೊಂಡ್ ಕೇಸಿಂದ ಬೇರೆ ವರ್ಷಿಗೆ ಹಚ್ಕೊಳ್ಳತ್ತ. ರೈತರು ಒಯ್ದ್ರ ಮಾಲ್ ಖರಾಬ್ ಅವ. ಏನ್ ಆಡಳಿತ ನಡೆದಿದೆ ನಿಮ್ಮಲ್ಲಿ? ಇಂಥ ಆಡಳಿತಕ್ಕ ನಿಮಗ್ ಶೋಭೆ ತರೋದಿಲ್ಲ. ಇನ್ನೂ ಸಮಯ ಮೀರಿಲ್ಲ, ತಿದ್ದುಕೊಳ್ರಿ. ಅಧಿಕಾರಿಗಳಿಗೆ ಕಿವಿ ಹಿಂಡ್ರಿ. ಈ ರೀತಿ ಸರಾಯಿ ಕಳ್ಳ ದಂಧೆಯ ಮುಖಾಂತರ ಸರಾಯಿ ಮಾರಾಟ, ಎಲ್ಲಿ ನೋಡಿದರಲ್ಲಿ ಜೂಜು, ಎಲ್ಲಿ ನೋಡಿದರಲ್ಲಿ ಮಟ್ಕ ಏನ್ ನಡೀತಾ ಇದೆ ನಿಮ್ಮಲ್ಲಿ? ರಾಜಾರೋಚವಾಗಿ ಉಸುಕು ಕಳ್ಳತನದಿಂದ ಮಾಡ್ತಾ ಇದ್ದಾರೆ. ಇಲ್ಲೇ ತಿಮ್ಮಚೋಡ್ನಲ್ಲಿ ಅರಣ್ಯ ಭೂಮಿನಲ್ಲಿ ಲೆಟ್ರೈಟ್ ಅನ್ನ ಕಳ್ಳತನ ಮಾಡ್ತಾ ಇರೋಂತಾರೆ ಯಾರು ಅಂದ್ರೆ ಈ ಕರ್ಚಕೇರ್ ಪಂಚಾಯತಿನಲ್ಲಿರುವಂತ ಕಾಂಗ್ರೆಸ್ ಲೀಡರ್ಗಳು. ಅದಕ್ಕೆ ಪೊಲೀಸರಿಗೆ ಫೋನ್ ಹೋಗುತ್ತೆ, ನೀವು ಅವ್ರಿಗೆ ಹಿಡಿಬಾರ್ದು. ವಾ, ಕಳ್ಳತನ ಮಾಡಿದವ್ರಿಗೆ ಹಿಡಿಬಾರ್ದು. ಕಳ್ಳತನ ಮಾಡ್ಬೇಕಾದ್ರೆ ಯಾರು? ಕಾಂಗ್ರೆಸ್ಸಿನ ಕಾರ್ಯಕರ್ತರು, ನಿಮ್ಮ ಹಿಂಬಾಲಕರು. ಪೊಲೀಸರಿಗೆ ಗೊತ್ತಿದೆ ನಿಮ್ಗೆ ಯಾರು ಉಸುಕ್ ಕಳ್ಳತನ ಮಾಡ್ತಾ ಇದ್ದಾರ, ಯಾರು ಲೆಟ್ರೈಟ್ ಕಳ್ಳತನ ಮಾಡ್ತಾ ಇದ್ದಾರೆ, ಏನ್ ನಡೀತಾ ಇದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಇವತ್ತು PDO ಏನ್ ಮಾಡ್ತಾ ಇದ್ದಪ್ಪ, ನೀವೇನ್ ಮಾಡ್ತಾ ಇದ್ದೀರಿ? ನಿಮ್ಮ ಪ್ರಿಯಾಂಕಾ ಖರ್ಗೆ ಅವರು ನಿಮ್ಮ ಮಂತ್ರಿಗಳು ಕೇಳ್ತಾ, ಯಾರಿಗೆ ಕೇಳ್ತಾ ಇದ್ದಾರ? ಗೃಹ ಸಚಿವರು ನಾಲಾಯಕರ, ಪ್ರಧಾನ ಮಂತ್ರಿಗಳು ಏನು ಕತ್ತಿ ಕಾಯ್ತಾ ಇದಾರ ಅಂತ ಕೇಳ್ತಾ. ನಿಮ್ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ನೀವೇನ್ ಮಾಡ್ತಾ ಇದ್ದೀರಿ? ಹಂಗಿದ್ರೆ ನೀವು ಸರಿಯಾಗಿ ಆಡಳಿತ ಮಾಡ್ತಾ ಇದೀಯನಪ್ಪ PDO. ನೀನು ಕತ್ತಿ ಕಾಯಕ್ಕೆ ನೀನ್ ನಾಯಕಿದ್ದಿ, ಬಿಟ್ಬಿಡು. ನೀನು ಈ ದಂಧ ಬಿಟ್ಬಿಡು. ಜನ ಹೇಳ್ತಾ ಇದ್ದಾರೆ ನಿನಗೊಂದು ಖಾತಾ ಮಾಡಕ್ ಆಗಂಗಿಲ್ಲ. ಅಲ್ಲಿ ಜಮೀನು, ಅಲ್ಲಿ ಮೊದಲು ನೀರಿನ ಟ್ಯಾಂಕ್ ಇತ್ತು ಅನ್ನೋದಕ್ಕೆ ಸಾಕ್ಷಿ ಇದೆ. ಪ್ರೊಸೀಡಿಂಗ್ಸ್ ಮಾಡಿಸಿ ನೀರಿನ ಟ್ಯಾಂಕಿ ಉಳಿಸ್ಲಕ್ಕ ರೊಕ್ಕ ಇಟ್ಟೀನಿ, ಅದು ನಿಮ್ಮದೇ ಜಾಗ ಅದಪ್ಪ. ನಿಮ್ಮ ಹೆಸರು ಮೇಲೆ ಖಾತಾ ಮಾಡ್ಕೋ. ಮಂದಿದ್ ಮಾಡ್ತೀರಲ್ಲ ಖಾತಾ, ಒಬ್ಬರದು ಯಾವ ರೊಕ್ಕ ಕೊಟ್ರ ಕೈ ಬೆಚ್ಚಗ್ ಮಾಡಿದ್ರೆ ಎಲ್ಲಪ್ಪನ್ ಮಲ್ಲವ್ ಮಾಡ್ತೀರಿ, ಮಲ್ಲವ್ ಒಂದು ಕಲ್ಲಪ್ಪಗ್ ಮಾಡ್ತೀರಿ. ಆದ್ರೆ ಪಂಚಾಯಿತಿ ಆಸ್ತಿ ಅದು ನಿಮ್ಮ ಆಸ್ತಿ ಅಂತ ಮಾಡ್ಕೊಳಕ್ ಆಗಂಗಿಲ್ಲ. ಮಾಡ್ಕೊಳ್ಳಾರ್ದಕ್ಕೆ ಈ ಗತಿ ಆಗಿತ್ತು. ಬಿಡಂಗಿಲ್ಲ ನಿಮ್ಮನ್ನ. ಇಷ್ಟಕ್ಕೆ ಇವತ್ತಿದು ಸರಿ ಆಗ್ಲಿಲ್ಲ ಅಂದ್ರೆ ನಿಮ್ಮನ್ನ ಕಾಲರ್ ಹಿಡಿದು ಎಳೆದು ತಂದು ಬೀದಿಗೆ ತಂದು ಕಾಲಾಗಿನ್ ತೆಗೆದು ಹೊಡೆಯೋ ಕೆಲಸ ಮುಂದೆ ಬರ್ತದೆ. ಎಚ್ಚರಿಕೆಯಿಂದ ಇರ್ರಿ. ನೀವು ಎಲ್ಲ ವಿಡಿಯೋ ಮಾಡ್ಕೊರಿ. ಪೊಲೀಸರು ಇದನ್ನ ಕಳಿಸ್ಕೊಡ್ಬೇಕು ನೀವು ಶ್ಯಾಮ್ ಪ್ರಕಾಶ್ ಪಾಟೀಲ್ರಿಗೆ, ಅವ್ರ ಕಾರ್ಯಕರ್ತರು, ಅವ್ರ ಅಧಿಕಾರಿಗಳು, ನೀವು ಪೊಲೀಸರು ಎಲ್ಲ. ಈ ಸಂದರ್ಭದಲ್ಲಿ ಸಂತೋಷ್ ಇರಾಣಿ, ರಾಜ್ಕುಮಾರ್ ಪಾಟೀಲ್ ತೆಲ್ಕೂರ್ ಅವರು ಮತ್ತು ಮುಕುಂದ್ ದೇಶಪಾಂಡೆ ಅವರು ಮಾತನಾಡಿದರು. ಸಮಸ್ಯೆಗಳು ಜನರು ಏನೆಲ್ಲ ಇದರಲ್ಲಿ ತೊಳಲಾಡ್ತಾ ಇದ್ದಾರೆ, ಇದನ್ನ ನಿಮ್ ತನಕ ಮುಟ್ಸಿದ್ರು ಕೂಡ ನೀವು ಅದಕ್ಕೆ ಏನು ಆಕ್ಷನ್ ಮಾಡಂಗಿಲ್ಲ ಅಂತಂದ್ರೆ ಈ ಎಲ್ಲ ಅಧಿಕಾರಿಗಳನ್ನ ನೀವು ಮನೆ ಕೆಲಸದ ಆಳು ಮಕ್ಕಳ ಅಥವಾ ಜನರ ಪರವಾಗಿ ಕೆಲಸ ಮಾಡ್ತಾ ಇದಾರ ಅಂತ ನಾವು ಅವ್ರಿಗೆ ಪ್ರಶ್ನೆ ಮಾಡ್ಬೇಕಾಗಿದೆ. ಇವತ್ತು ಶ್ಯಾಮ್ ಪ್ರಕಾಶ್ ಪಾಟೀಲ್ ರೇ, ಈ ಎಲ್ಲ ತಾಯಂದ್ರೆ ಇವತ್ತು ಬೀದಿಗೆ ಬರ್ಲಿಕ್ಕೆ ಏನ್ ಕಾರಣ ಹೇಳ್ರಿ? ಈ ಒಂದು ಗ್ರಾಮದಲ್ಲಿ ಆ CC ಕ್ಯಾಮ್ರಾ ಕೂಡ್ಸದೇ ಇರೋ ಕಾರಣಕ್ಕೆ ಈ ಒಂದು ತಾಯಂದ್ರ ಜೊತೆ ಆ ಕುಡ್ದಿರ್ತಕ್ಕಂಥ ಅಮಲ್ನಲ್ಲಿ ಜನ ಅವ್ರಿಗೆ ಚುಡಾಯಿಸ್ತಕ್ಕಂಥದ್ದಾಗ್ಲಿ, ಅವ್ರಿಗೆ ಅವಾಚ್ಯ ಶಬ್ದಗಳಿಂದ ಬೈತಕ್ಕಂಥದ್ದು, ಕೈ ಹಿಡಿದು ಹೇಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಇದನ್ನೆಲ್ಲ ಅಧಿಕಾರಿಗಳ ಗಮನಕ್ಕೆ ಇವತ್ತು ರಾಜ್ಕುಮಾರ್ ಪಾಟೀಲ್ರು ಮಾಜಿ ಶಾಸಕರು ತಂದ್ರು ಕೂಡ ಅವರು ಈ ಒಂದು ಕೆಲಸಗಳಿಗೆ ಅವ್ರು ಕ್ರಮ ಜರುಗಿಸಲ್ಲ ಅಂತಂದ್ರೆ ಇದರ ಹಿಂದೆ ನಿಮ್ಮ ಕುಮ್ಮಕ್ಕಿರೋ ಕಾರಣಕ್ಕೆ ಇಷ್ಟೆಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ ಇವತ್ತು ಈ ಜನ ಇಲ್ಲಿ ಸೇರ್ಕೊಂಡು ನಿಮ್ಗೆ ಪಾಠ ಕಲಿಸ್ಲಿಕ್ಕೆ ಕೂತ್ಕೊಂಡಿದ್ದಾರೆ. ಈ ಜನ ಏನಾದ್ರೂ ರೊಚ್ಚಿಗೆದ್ರೆ ಇನ್ನು ನೀವು ಸಚಿವರಾಗೂ ಉಳಿಯಲ್ಲ, ಶಾಸಕರಾಗೂ ಉಳಿಯಂಗಿಲ್ಲ. ಅದಕ್ಕ
ತಾವೆಲ್ಲ ಇಒ ಸಾಹೇಬ್ರೇನು ಇಲ್ಲಿ ಬಂದಿದಾರ ಸರ್? ಇಒ ಸರ್, PDO ಅವರು ಮತ್ತು PSI ಅವರು ಇವತ್ತು ಸರ್ಕಾರಿ ಜಾಗವನ್ನ ರಕ್ಷಣೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಯಾರ ಕೆಲಸ ರೀ? ಸರ್ಕಾರಿ ಅಧಿಕಾರಿ ಅವ್ರ ಕೆಲಸ, ಅಧಿಕಾರಿಗಳ ಕೆಲಸ. ಇವತ್ತು ಅದನ್ನ ಸರ್ಕಾರಿ ಜಾಗವನ್ನ ಕಬ್ಜಾ ಮಾಡ್ಕೊಂತಾರೆ ಯಾರಾದ್ರೂ ಅಂತ ಹೇಳಿದ್ರೆ, ಇವ್ರು ಕಣ್ಮುಚ್ಕೊಂಡು ಕೂಡ್ತಾರ ಅಂತ ಹೇಳಿದ್ರೆ, ಇದೇ ಒಂದು 4 ವರ್ಷ ಬಿಟ್ಟು ನಾವೇನಾದ್ರೂ ಯಾವುದೋ ಒಂದು ಕಾರಣಕ್ಕೆ ಈ ಊರಿಗೆ ಯಾವುದೋ ಒಂದು ಸಮುದಾಯ ಭವನ ಆಗ್ಬೇಕು, ಒಂದು ಶಾಲೆನೇ ಆಗ್ಬೇಕು, ಒಂದು ದೇವಸ್ಥಾನ ಆಗ್ಬೇಕು ಅಂತ ಹೇಳಿದ್ರೆ ಅವತ್ತು ಇದೇ ಅಧಿಕಾರಿಗಳು ಅವತ್ತು ಬರೆದು ಕೊಡ್ತಾರೆ ಇಲ್ಲಿ ಯಾವ್ದು ಸರ್ಕಾರಿ ಜಾಗ ಇರಂಗಿಲ್ಲ ಅಂತ ಹೇಳಿ. ಯಾಕಂತಂದ್ರೆ ಕಬ್ಜಾ ಮಾಡ್ಲಿಕ್ಕೆ ಕೊಟ್ಟಿರೋದ ಕಾರಣನೂ ಇವರೇ ಆಗಿರ್ತಾರೆ. ಮುಂದೇನಾದ್ರೂ ಈ ತರ ಗ್ರಾಮಕ್ಕೆ ಒಳ್ಳೇದಾಗ್ಬೇಕು ಅಂತ ಏನಾದ್ರೂ ಸಮುದಾಯ ಭವನ ಅಂತ ಕೆಲಸ ಕಟ್ಟಡ ಕಾರ್ಯಗಳು ಅವತ್ತಿನ ದಿವಸ ಮಾಡ್ಬೇಕಂತಂದ್ರೆ ಅದಕ್ಕೆ ಅಡೆತಡೆ ಹಾಕುವಂತವ್ರು ಇವರೇ ಆಗಿರ್ತಾರೆ. ಆಗಿರ್ಬೋದು, ಈಗಾಗಲೇ ಸದ್ದಾಂ ಅವರಂತೂ ಪೂರ್ತಿ ಎಳೆಯಾಗಿ ಎಲ್ಲವನ್ನ ಬಿಚ್ಚಿಟ್ಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರ ಯಾಕೆ ಈ ರೀತಿ ತನ್ನ ಕಾಲ ಮೇಲೆ ತಾನು ಕಲ್ಲು ಹಾಕೋತಾ ಇದೆ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ವಿಚಾರ ಮಾಡಬೇಕು. ಈಗಾಗಲೇ ಗ್ಯಾರಂಟಿಗಳ ಒಂದು ನಾವು ಮೋಹಕ್ಕೆ ಬಲಿಯಾಗಿ ಇವತ್ತೇನು ಅವರಿಗೆ ಅಧಿಕಾರವನ್ನ ಕೊಟ್ಟಿದ್ದೀವಿ, ಆ ಅಧಿಕಾರದ ಉಪಯೋಗ ಇವತ್ತು ಯಾವ ತರ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಈ ಖರ್ಚಿಗಳ ಗ್ರಾಮದಿಂದ ಕಲಿಬೇಕಾಗಿದೆ. ಇವತ್ತು ದ್ವೇಷದ ರಾಜಕಾರಣ ಎಲ್ಲ ಇತ್ತಲ್ಲಿ. ಈಗಾಗಲೇ ನಮ್ಮ ಮಲ್ಲಿಕಾರ್ಜುನ ಅವರು ಹೇಳಿದ್ರು, ಅನೇಕ ಅಧಿಕಾರಿಗಳೇ ನಮ್ಮನ್ನ ಕಾಂಗ್ರೆಸ್ ಕಾರ್ಯಕರ್ತರ ತರ ವರ್ತನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಈ ತರದ ದುರಾಡಳಿತ ನಮ್ಮ ರಾಜ್ಯದಲ್ಲಿ ನಾವು ಹಿಂದೆಂದೂ ಕಂಡಿರಲಿಲ್ಲ. ನಾವು ಅನೇಕ ಬಾರಿ ಸರ್ಕಾರಗಳನ್ನ ಸನ್ಮಾನ್ಯ ಯಡಿಯೂರಪ್ಪನವರು, ಸದಾನಂದ ಗೌಡರು, ಜಗದೀಶ್ ಶೆಟ್ಟರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿ ರಾಜ್ಯವನ್ನ ಆಳಿದ್ದಾರೆ. ನಮ್ಮ ಶಾಸಕರು ಕೂಡ ಮಾನ್ಯ ರಾಜ್ಕುಮಾರ್ ಪಾಟೀಲ್ ಶಾಸಕರಿದ್ದಂತ ಸಂದರ್ಭದಲ್ಲಿ ನಾವು ಅನೇಕ ಸಮಸ್ಯೆಗಳಿಗೆ ಪೊಲೀಸ್ ಸ್ಟೇಷನ್ಗಳು ನಾವು ಕೂಡ ಫೋನ್ ಮಾಡಿ ಹೇಳ್ತಿದ್ವಿ, ಯಾರೇ ಇದ್ರು ಸರಿ ಮಾಡಿ ಕಳಿಸ್ರಿ ಸರ್, ದಯವಿಟ್ಟು ದ್ವೇಷದ ರಾಜಕಾರಣ ಬೇಡ ಅಂತೇಳಿ ಹಿಂದೆ ಇರ್ತಕ್ಕಂಥ ಅಧಿಕಾರಿಗಳಿಗೆ ನಾವು ಕೂಡ ಮನವಿಗಳನ್ನ ಮಾಡ್ತಾ ಇದ್ವಿ. ಆದ್ರೆ ಯಾವತ್ತೂ ಕೂಡ ಈ ತರದ ನಮ್ಮ ಕಾರ್ಯಕರ್ತರ ಜೊತೆ, ಸಾರ್ವಜನಿಕರ ಜೊತೆ ಈ ರೀತಿ ವರ್ತನೆಯನ್ನು ನಾವು ಯಾವತ್ತೂ ಕೂಡ ಈ ಒಂದು ನೇತೃತ್ವದ, ಸಿದ್ದರಾಮಯ್ಯ ನೇತೃತ್ವದ ಆಗಿರ್ಬೋದು, ನಮ್ಮ ಮಾನ್ಯ ಸಚಿವರ ಈ ಒಂದು ಕ್ಷೇತ್ರದ ಶಾಸಕರ ನೇತೃತ್ವದಲ್ಲಿ ಆಗಿರ್ಬೋದು, ಇಂಥ ಸಂದರ್ಭದಲ್ಲಿ ರಾಜ್ಯಕ್ಕೆ ಬಿಟ್ಟಿ ಭಾಗ್ಯಗಳ ಆಸೆಯನ್ನ ತೋರಿಸಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ತಾಯಂದ್ರೆ ಅನೇಕ ತಾವು ಗಮನದಲ್ಲಿ ಇಟ್ಕೊಳ್ಬೇಕಮ್ಮ. ಯಾಕೆ ಕೇಳಿದ್ರೆ ಮೊನ್ನೆ ಬೆಳಗಾವದಲ್ಲಿ ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಏನ್ ಮಾತು ಹೇಳಿದ್ರು ಗೊತ್ತಾ ತಮ್ಗೆ? ಭಾಗ್ಯ ನಿಮ್ಗೇನು ಗೃಹಲಕ್ಷ್ಮಿ ದುಡ್ಡು ಹಾಕ್ತಾ ಇದೀವಿ, ನಾವು ಪ್ರತಿ ತಿಂಗಳು ಹಾಕ್ತಾನೆ ಇದ್ದೀವಿ ಅಂತ ಹೇಳಿದ್ರು. ಅದ್ರಲ್ಲಿ ನಿಮ್ಗೆ ಗೊತ್ತಿದೆಯಾ, ಇವತ್ತು 30ನೇ ತಿಂಗಳ ಸಮೀಪ ಬರ್ತಾ ಇದೆ, ಹೆಚ್ಚು ಕಮ್ಮಿ ಸರ್ಕಾರ ಬಂದು ತಿಂಗಳಿಗೆ 2,000 ಅಂದ್ರೆ ಎಷ್ಟು ಆಗ್ಬೇಕು ನಿಮ್ಗೆ? 30 ತಿಂಗಳು ಅಂದ್ರೆ 60,000 ಅಂದ್ರೆ ಮಿನಿಮಮ್ ಆಗ್ಬೇಕು. ಎಷ್ಟು ಬಂದಿದೆ ನಿಮ್ಗೆ ಕೇಳಿದ್ರೆ 24 ಲೆಕ್ಕ ಅಂತೊಮ್ಮೆ ಹೇಳ್ತಾರೆ. ಒಮ್ಮೆ ಮಾರ್ಚದಿಂದ ಅಕ್ಟೋಬರ್ ವರೆಗೆ, ನವೆಂಬರ್ ವರೆಗೆ ಆಗ್ತಾ ಇದೀವಿ ಅಂತ ಹೇಳ್ತಾರೆ. 2 ತಿಂಗಳ ಗ್ಯಾಪ್ ಅಂದ್ರೆ ಎಷ್ಟಾಗುತ್ತೆ ಗೊತ್ತಾ ದುಡ್ಡು? 5,000 ಕೋಟಿ ರೂಪಾಯಿ ಎಲ್ಲಿಗೋಯ್ತು? ಈ ಒಂದು ಪ್ರತಿಭಟನೆಯಲ್ಲಿ ಶರಣು ಮೆಡಿಕಲ್, ಓಂ ಪ್ರಕಾಶ್ ಪಾಟೀಲ್, ಮುಕುಂದ ದೇಶಪಾಂಡೆ, ಮಲ್ಲಿಕಾರ್ಜುನ್ ರುದ್ನೂರ್, ಜ್ಯೋತಿ ಶಾಬತ್ಕರ್, ಆರತಿ ನಿಷ್ಠಿ, ಶೈಲಜಾ ಹಿತ್ತಲ್, ಮಹಾನಂದ ಸಾಹು, ವಿಜಯಲಕ್ಷ್ಮಿ ವಿಶ್ವಕರ್ಮ, ಶಿಲ್ಪಾ ಮಾಲಿ ಪಾಟೀಲ್, ವಸಂತ ದತ್ತ, ಶೀತಲ್ ಪತಂಗಿ, ಗೌರಮ್ಮ ರೇಣುಕ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಲಿಂಗರಾಜ ಸ್ವಾಮಿ, RJ32 ಕನ್ನಡ ನ್ಯೂಸ್, ಚಿಂಚೋಳಿ.